ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ GK ಕ್ವಶನ್ಸ್ಗಳನ್ನು ಇಲ್ಲಿ ಅಧ್ಯಯನ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA, PC, PSI ಮತ್ತು KE ಮತ್ತು KPC ಇಂದ ಕಂಡಕ್ಟ್ ಮಾಡುವಂಥ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು, ಭಾರತದಲ್ಲಿನ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲೊಂದು ಯಾವುದು? ಸೊ ಈಗ ಭಾರತದಲ್ಲಿ ಹಲವಾರು ಪಕ್ಷಿಗಳು ಏನಪ್ಪ ಒಂದು ಎಂಡೇಂಜರ್ಡ್ ಅಥವಾ ಗಂಡಾಂತರದಲ್ಲಿದ್ದಾವೆ, ಅಂದರೆ ಒಂದು ಅಳಿವಿನಂಚಿನಲ್ಲಿರ್ತವೆ. ಓಕೆ, ಸೊ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಸರಿ ಇದೆ? ಸೊ ಇಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅದಲ್ಲ, ಇದು ತೀವ್ರ ಅಳಿವಿನಂಚಿನಲ್ಲಿರುವ, ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಇದೊಂದು ಹಕ್ಕಿಯಾಗಿದ್ದು, ಇದು ಕೇವಲ ಮ್ಯಾಕ್ಸಿಮಮ್ ಇದು ರಾಜಸ್ಥಾನ ಮತ್ತು ಗುಜರಾತ್ ಈ ಒಂದು ರಾಜ್ಯಗಳಲ್ಲಿ ಮಾತ್ರ ಜಾಸ್ತಿ ಕಂಡು ಬರ್ತದೆ. ಓಕೆ, ಸೊ ನೆಕ್ಸ್ಟು ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದಪ್ಪ? ನವಿಲು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ ಯಾವ ಕಲಮು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ? ಓಕೆ, ಸೊ ಯಾವ ಕಲಮು? ಸೊ ಇಲ್ಲಿ ಕಲಮು 1 ಏನು ಹೇಳ್ತದೆ ಅಂದರೆ ವಿಧಿ 1, ಇದು ಇಂಡಿಯಾ ದ್ಯಾಟ್ ಈಸ್ ಭಾರತ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ಅಂದರೆ ಅದು ಭಾರತ, ಇದು ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತದೆ. ಸೊ ಒಂದನೇ ಕಲಮ ಅಥವಾ ಒಂದನೇ ವಿಧಿ. ಸೊ ಎರಡನೇ ವಿಧಿ ಏನು ಹೇಳ್ತದೆ ಕಲಮು? ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಹೊಸ ರಾಜ್ಯಗಳ ಸ್ಥಾಪನೆ ನೀವು ಮಾಡ್ಬೋದು. ಆಮೇಲೆ ಮೂರನೇದು ಏನು ಹೇಳ್ತದೆ? ಇದು ರಾಜ್ಯಗಳ ಗಡಿ, ಹೆಸರು ಮತ್ತು ವಿಸ್ತೀರ್ಣ ಮರುರಚನೆಗೆ ಸಂಬಂಧಿಸಿದೆ. ಈಗ ಯಾವುದೇ ಒಂದು ರಾಜ್ಯದ ಗಡಿ ಆಗಲಿ, ಅದರ ಒಂದು ರಾಜ್ಯದ ಹೆಸರು ಮತ್ತು ಅದರ ಒಂದು ವಿಸ್ತೀರ್ಣದ ಮರುರಚನೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಈ ಕಲಂ 3ರ ಅಡಿಯಲ್ಲಿ ನಾವು ಮಾಡ್ಬೋದು. ನೆಕ್ಸ್ಟ್ ಕಲಂ 4 ಏನು ಹೇಳ್ತದೆ? 2 ಮತ್ತು 3ನೇ ಕಲಂ ಅಡಿಯಲ್ಲಿ ಮಾಡುವ ಕಾನೂನುಗಳಿಗೆ ಸಂಬಂಧಿಸಿದೆ. ಇದರ ಅಡಿಯಲ್ಲಿ ಯಾವ ಬರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಮಾಡ್ಬೋದು ಅಂತ ಈ 4ನೇದು ಹೇಳ್ತದೆ. ಓಕೆ, ಸೊ ನೆಕ್ಸ್ಟು 1960ರಲ್ಲಿ ಡಾಕ್ಟರ್ R. ನಾಗೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು? ಸೊ ಇಲ್ಲಿ 1960ರಲ್ಲಿ ಎಸ್ ನಿಜಲಿಂಗಪ್ಪನವರು. ಓಕೆ ನೋಡಿ, ಎಸ್ ನಿಜಲಿಂಗಪ್ಪ, ಆ ಒಂದು ಟೈಮಲ್ಲಿ ಎಸ್ ನಿಜಲಿಂಗಪ್ಪ ಇವರು ಒಂದು ಆವಾಗ ಕರ್ನಾಟಕ ರಾಜ್ಯದ, ಅಂದರೆ ಆವಾಗ ಮೈಸೂರು ರಾಜ್ಯ ಅಂತ ಇತ್ತು. ಸೊ ಆ ಒಂದು ಹಿಂದುಳಿದ ವರ್ಗಗಳ ಮೀಸಲಾತಿ ಪ್ರಮಾಣವನ್ನು ನಿರ್ಧಾರ ಮಾಡಲಿಕ್ಕೆ ಈ ಸಮಿತಿಯನ್ನು ನೇಮಿಸಿದ್ರು. ಓಕೆ, ಸೊ ನೆಕ್ಸ್ಟ್ KC ರೆಡ್ಡಿ ಇವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಆಮೇಲೆ ನೆಕ್ಸ್ಟ್ D. ದೇವರಾಜ ಅರಸ್ ಇವರು ಒಂದು ಮುಖ್ಯಮಂತ್ರಿ ಇದ್ದಾಗ ಮೈಸೂರು ರಾಜ್ಯದ ಒಂದು ಹೆಸರು ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು. ಓಕೆ, ಆಮೇಲೆ ಇವರ ಒಂದು ಅವಧಿಯಲ್ಲಿ ಎಲ್ ಜಿ ಹಾವನೂರ್ ಸಮಿತಿಯನ್ನು ನೇಮಿಸಿದರು. ಓಕೆ, ನೆಕ್ಸ್ಟ್ ಪ್ರಥಮ ವೇದ ಯಾವುದು? ಸೊ ಪ್ರಥಮ ವೇದ ಋಗ್ವೇದ. ಸೊ ಋಗ್ವೇದ ಇದೊಂದು ಮಾನವ ಕುಲದ ಅತ್ಯಂತ ಪ್ರಾಚೀನ ಸಾಹಿತ್ಯಿಕ ಕೃತಿ ಮತ್ತು ಮೊದಲ ವೇದ. ಸೊ ಇದರಲ್ಲಿ ಶ್ಲೋಕಗಳು ಬರ್ತಾವ, ಸೊ ಇವೆಲ್ಲ ಬರ್ತಾವ. ನೆಕ್ಸ್ಟ್ ಸಾಮವೇದದಲ್ಲಿ ಇಲ್ಲಿ ಸಂಗೀತಕ್ಕೆ ಸಂಬಂಧಿಸಿದ ವೇದ ಇದು. ನೆಕ್ಸ್ಟ್ ಯಜುರ್ವೇದ ಯಜ್ಞ ಯಾಗಾದಿಗಳ ಒಂದು ವಿಧಿವಿಧಾನಗಳ ವೇದ. ನೆಕ್ಸ್ಟ್ ಅಥರ್ವಣ ವೇದ
ಇದು ತಂತ್ರಜ್ಞಾನ, ಮಂತ್ರ, ವೈದ್ಯಕೀಯಕ್ಕೆ ಸಂಬಂಧಿಸಿದ ವೇದ. ನೆಕ್ಸ್ಟು ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇದು ಇರುವುದು ಎಲ್ಲಿ? ಸೊ ಈ ಸಂಗನಕಲ್ಲು ಅನ್ನೋದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಸಂಗನಕಲ್ಲು ಇದೊಂದು ನವಶಿಲಾಯುಗದ ಬೂದಿ ದಿಬ್ಬ ಮತ್ತು ಕಲ್ಲಿನ ಉಪಕರಣಗಳ ಪ್ರಸಿದ್ಧ ನೆಲೆಯಾಗಿದೆ. ಆಮೇಲೆ ರಾಯಚೂರಲ್ಲಿ ಮಸ್ಕಿ ಅಂತ ಒಂದು ಬರ್ತದೆ, ಮಸ್ಕಿ ಎಲ್ಲರಿಗೂ ಗೊತ್ತದ. ನೆಕ್ಸ್ಟ್ ಪಿಕಲಿ ಹಾಲ್ ಈ ಒಂದು ನೆಲೆಗಳಿಗೆ ಪ್ರಸಿದ್ಧ. ನೆಕ್ಸ್ಟ್ ಕಲಬುರಗಿಯಲ್ಲಿ ಸನ್ನತಿ ಬರುತ್ತೆ, ಕೊಪ್ಪಳದಲ್ಲಿ ಗವಿಮಠ, ಪಾಲ್ಕಿಗುಂಡು. ಸೊ ಎಲ್ಲ ಈ ಒಂದು ಶಾಸನಗಳ ಒಂದು ಪ್ರಸಿದ್ಧ ಸ್ಥಳಗಳು. ನೆಕ್ಸ್ಟು ಎರಡನೇ ತರಾಯಿನ ಕಾಳಗಗಳು ಮೊಹಮ್ಮದ್ ಗೋರಿ ಮತ್ತು ಡ್ಯಾಶ್ ಇವರ ನಡುವೆ ನಡೆಯಿತು. ಸೊ ಇದು ಮೂರನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ 1192ರಲ್ಲಿ ಎರಡನೇದ್ದು. ಆಮೇಲೆ ಒಂದನೇದ್ದು 1191ರಲ್ಲಿ. 1191ರ ಮೊದಲನೇ ತರಾಯಿನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ. ಸೊ ಅದರಿಂದ ಸಿಟ್ಟಿಗೆದ್ದಂಥ ಈ ಮೊಹಮ್ಮದ್ ಗೋರಿ ಮತ್ತೆ ಮರಳಿ 1192ರಲ್ಲಿ ಈ ಮೂರನೇ ಪೃಥ್ವಿರಾಜ್ ಚೌಹಾಣ್ ಜೊತೆ ಈ ಎರಡನೇ ತರಾಯಿನ್ ಯುದ್ಧವನ್ನು ಮಾಡ್ತಾನೆ. ಆವಾಗ ಈ ಮೊಹಮ್ಮದ್ ಗೋರಿ ಗೆಲ್ತಾನೆ. ಅಲ್ಲಿನೇ ಈ ಮೊಘಲ್ ಡೈನೆಸ್ಟಿಯ ಒಂದು ಸ್ಥಾಪಕ ಯಾರಪ್ಪ? ಗುಲಾಮಿ ಸಂತತಿ. ಓಕೆ, ದೆಹಲಿ ಸುಲ್ತಾನರ ಮೊದಲ ಒಂದು ಸ್ಥಾಪಕ ಅಥವಾ ಮೊದಲ ದೊರೆ ಯಾರು? ಕುತುಬುದ್ದೀನ್ ಐಬಕ್. ಯಾವಾಗ ಇಸ್ಟಾಬ್ಲಿಷ್ ಮಾಡ್ತಾನವ? 1206ರಲ್ಲಿ. ಅಂದರೆ ಇಲ್ಲಿ ದೆಹಲಿಗೆ ಬಂದು ಒಬ್ಬ ಒಂದು ರಾಜ್ಯ, ಅಂದರೆ ದೆಹಲಿಗಿಂತ ಮುಂಚೆ ಅವನು ಲಾಹೋರ್ ಅವನ ಒಂದು ರಾಜಧಾನಿಯನ್ನು ಮಾಡ್ಕೊಂಡಿದ್ದ. ಸೊ ಆ ಒಂದು ಟೈಮಲ್ಲಿ ಮಾಡ್ತಾನೆ. ಬಟ್ ಈ ಒಂದು 1192ರ ಈ ಎರಡನೇ ತರಾಯಿನ್ ಕದನ ಇದು ಮೇನ್ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಮೊದಲ ಪಾನಿಪತ್ ಯುದ್ಧ 1526. ನೆಕ್ಸ್ಟ್ ಅಕ್ಬರ್ ಮತ್ತು ಹಿಮು ನಡುವೆ 1556 ಎರಡನೇ ಪಾನಿಪತ್ತ. ನೆಕ್ಸ್ಟ್ ಇದು ಅಕ್ಬರ್ ಮತ್ತು ರಾಣಾ ಪ್ರತಾಪ್ ನಡುವೆ ಹಲ್ದಿಘಾಟ್ ಯುದ್ಧ. ಓಕೆ. ನೆಕ್ಸ್ಟ್ ರಜಿಯಾ ಸುಲ್ತಾನಳು ಯಾರ ಮಗಳು? ಇವಳು ಇಲ್ತುತ್ಮಿಶ್ನ ಮಗಳಾಗಿದ್ದ ರಜಿಯಾ ಸುಲ್ತಾನ್ ದೆಹಲಿಯನ್ನು ಆಳಿದ ಏಕೈಕ ಮಹಿಳಾ ಸುಲ್ತಾನ್ ಆಗಿದ್ದರು. ಓಕೆ. ಸೊ ಇಲ್ತುತ್ಮಿಶ್ ಒಬ್ಬ ಕುತುಬುದ್ದೀನ್ ಐಬಕ್ನ ಗುಲಾಮ ಆಗಿದ್ದ, ಗುಲಾಮರ ಗುಲಾಮ. ಓಕೆ. ಸೊ ಇಲ್ಲಿ ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನರ ಮತ್ತು ಗುಲಾಮಿ ವಂಶದ ಸಂಸ್ಥಾಪಕ. ನೆಕ್ಸ್ಟ್ ಬಲ್ಬನ್ ಅಂತ ಬರ್ತಾನೆ. ಬಲ್ಬನ್ ಇವನು ಗುಲಾಮಿ ವಂಶದ ಪ್ರಸಿದ್ಧ ಸುಲ್ತಾನ್. ಅಂದರೆ ರಕ್ತ ಮತ್ತು ಕಬ್ಬಿಣ ಸಿದ್ಧಾಂತವನ್ನು ಇವ ಜಾರಿಗೆ ತರ್ತಾನೆ. ಇಲ್ತುತ್ಮಿಶ್ಗೆ ಒಬ್ಬ ಮಗ ಇದ್ದ, ಮಗಳು ರಜಿಯಾ ಸುಲ್ತಾನ್, ಬಟ್ ಮಗ ನಾಸಿರುದ್ದೀನ್. ತಾಳಿಕೋಟೆ ಯುದ್ಧ ಯಾರ್ಯಾರ ನಡುವೆ ನಡೆಯಿತು? ಸೊ ರಾಮರಾಯ ಮತ್ತು ಬಹಮನಿ ಸುಲ್ತಾನರು. ಸೊ ಈ ಒಂದು ತಾಳಿಕೋಟೆ ಕದನ 1565ರಲ್ಲಿ ನಡೆಯಿತು. ಇದು ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯ ಮತ್ತು ಡೆಕ್ಕನ್ನ 5 ಶಾ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯಿತು. ಇದು ರಕ್ಕಸ ಮತ್ತು ತಂಗಡಿ ಯುದ್ಧ ಅಂತಲೂ ಕೂಡ ಕರೆಯಲಾಗತ್ತೆ. ಆಮೇಲೆ ಇಲ್ಲಿ ಕೃಷ್ಣದೇವರಾಯ ಮತ್ತು ಆದಿಲ್ ಶಾಹಿ ನಡುವೆ ಏನು ನಡೀತದ? ಒಂದು ರಾಯಚೂರು ಯುದ್ಧ ಆಗ್ತದ. ನೆಕ್ಸ್ಟ್
ಕೃಷ್ಣದೇವರಾಯನು ಯಾವ ಒಂದು ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು? ಸೊ ಇದರ ಕರೆಕ್ಟ್ ಆನ್ಸರ್ ಉದಯಗಿರಿ. ಒಡಿಸ್ಸಾದ ಗಜಪತಿ ಪ್ರತಾಪರುದ್ರ ದೇವನನ್ನು ಸೋಲಿಸಿ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡ ಈ ಒಂದು ನೆನಪಿಗೆ ಹಂಪಿಯಲ್ಲಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸ್ತಾನೆ. ಸೊ ಆಮೇಲೆ ರಾಯಚೂರು ಯುದ್ಧ ಒಂದು ಗೆಲ್ತಾನೆ ಇವನು. ಯಾರು? ಇಲ್ಲಿ ನೋಡಿ, ಈಗಾಗಲೇ ಹೇಳಿದ್ದೀನಿ ನಾನು, ಕೃಷ್ಣದೇವರಾಯ ಮತ್ತು ಆದಿಲ್ ಶಾಹಿ. ಆದಿಲ್ ಶಾಹಿ ಅಂದರೆ ಯಾರು? ಇಸ್ಮಾಯಿಲ್ ಆದಿಲ್ ಶಾಹಿ. ಇಸ್ಮಾಯಿಲ್ ಆದಿಲ್ ಶಾಹಿಯ ನಡುವೆ ರಾಯಚೂರು ಯುದ್ಧ ಆಗ್ತದೆ. ಜನರಲ್ ಡಯರ್ನನ್ನು ಲಂಡನ್ನಲ್ಲಿ ಹತ್ಯೆಗೈದವರು ಯಾರು? ಉಧಾಮ್ ಸಿಂಗ್. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾಗಿದ್ದ ಮೈಕಲ್ ಓ ಡಯರ್ ಅಥವಾ ಜನರಲ್ ಡಯರ್ನನ್ನು 1940ರಲ್ಲಿ ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಹತ್ಯೆ ಮಾಡಿದ ಉಧಾಮ್ ಸಿಂಗ್. ಓಕೆ, ನೆಕ್ಸ್ಟ್ ಭಗತ್ ಸಿಂಗ್ ಯಾರನ್ನು ಹತ್ಯೆ ಮಾಡಿದ್ದ? ಜಾನ್ ಸಾಂಡರ್ಸ್. ಓಕೆ, ನೆಕ್ಸ್ಟ್ ಅಲಾವುದ್ದೀನ್ ಖಿಲ್ಜಿಯ ಸೈನ್ಯದ ದಂಡನಾಯಕ ಯಾರು? ಸರಿಯಾದ ಉತ್ತರ ಮಲ್ಲಿಕ್ ಕಾಫರ್. ಇವನಿಗೆ 1000 ದಿನಾರಿ, 1000 ನೋಡಿ 1000 ದಿನಾರಿ ಎಂದೇ ಪ್ರಸಿದ್ಧನಾದ ಇವನು ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ಯಶಸ್ವಿ ದಂಡಯಾತ್ರೆಗಳ ಒಂದು ಮುನ್ನಡೆಸಿದ್ದ. ಓಕೆ, ಆಮೇಲೆ ಉತ್ತರ ಭಾರತದಲ್ಲಿ ಇವನು ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ದಂಡನಾಯಕ. ಉತ್ತರ ಭಾರತದ ದಂಡನಾಯಕ ಅಂದರೆ ಉಲುಗ್ ಖಾನ. ನೆಕ್ಸ್ಟು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ? 1945 ಅಕ್ಟೋಬರ್ 24 ಈ ಒಂದು ದಿನಾಂಕದದ್ದು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಸ್ಥಾಪನೆಯಾಯಿತು. ಅದಕ್ಕೆ ಅಕ್ಟೋಬರ್ 24ರಂದು ನಾವು ಯುನೈಟೆಡ್ ನೇಷನ್ ದಿನ ಅಂತ ಆಚರಿಸಲಾಗ್ತೀವಿ. ಓಕೆ, ಆಚರಣೆಯನ್ನು ಮಾಡ್ತೀವಿ ಅಥವಾ ಆಚರಿಸಲಾಗುತ್ತದೆ. ಇವುಗಳನ್ನು ಹೊಂದಿಸಿ ಬರೆಯಿರಿ. ಕೇಪ್ ಮತ್ತು ದೇಶ. ಓಕೆ, ಸೊ ಈಗ ಮೊದಲನೇದಾಗಿ ನಾರ್ತ್ ಕೇಪ್ ಇದು ನಾರ್ವೆ. ಕೇಪ್ ಹಾರ್ನ್ ಇದು ಚಿಲಿ. ಕೇಪ್ ಹಾರ್ನ್ ದಕ್ಷಿಣ ಅಮೆರಿಕದ ದಕ್ಷಿಣ ತುದಿ. ನೋಡಿ, ಇದು ನಾರ್ತ್ ಕೇಪ್ ಅಂದರೆ ಇದು ಯುರೋಪ್ನ ತುತ್ತ ತುದಿ. ಕೇಪ್ ಅಂದರೆ ಯುರೋಪ್ನ ತುತ್ತ ತುದಿಯಲ್ಲಿ ಇರೋದು ನಾರ್ವೆ ಅದ, ಆ ದೇಶದ ಒಂದು ತುದಿ ಅದ. ನೆಕ್ಸ್ಟ್ ಚಿಲಿ, ಇದು ದಕ್ಷಿಣ ಅಮೆರಿಕದಲ್ಲಿರುವಂಥ ದೇಶ, ಅದರ ಒಂದು ತುತ್ತ ತುದಿ, ದಕ್ಷಿಣ ತುದಿ ಕೇಪ್ ಹಾರ್ನ್. ನೆಕ್ಸ್ಟ್ ಕೇಪ್ ವೆರ್ಡೆ, ಇದು ಆಫ್ರಿಕಾದ ಒಂದು ಕರಾವಳಿ ಆಗ್ತದೆ. ಅದರಲ್ಲಿ ದೇಶ ಯಾವುದು? ಸೆನೆಗಲ್. ನೆಕ್ಸ್ಟ್ ಕೇಪ್ ಯಾರ್ಕೆ, ಆಸ್ಟ್ರೇಲಿಯಾದ ಉತ್ತರ ತುದಿ. ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 4. ಅಬುಲ್ ಫಜಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು? ಅಕ್ಬರ್ನಾಮ. ಅಕ್ಬರ್ನ ಒಂದು ಆಸ್ಥಾನ ಕವಿ ಅಬುಲ್ ಫಜಲ್ ಅಕ್ಬರ್ನಾಮ ಮತ್ತು ಐನ್-ಇ-ಅಕ್ಬರಿ ಎಂಬ ಗ್ರಂಥಗಳನ್ನು ರಚಿಸಿದ. ಆಮೇಲೆ ಬಾಬರ್ನಾಮ, ಇದು ಬಾಬರ್ ತನ್ನ ಆತ್ಮಚರಿತ್ರೆಯನ್ನು ತಾನೇ ಬರೆದುಕೊಂಡ. ತುಜಕಿ ಬಾಬ್ರಿ ಅಂತ ಕೂಡ ಕರಿತೀವಿ ನಾವು. ನೆಕ್ಸ್ಟ್ ಹುಮಾಯೂನ್ ನಾಮ, ಹುಮಾಯೂನ್ನ ತಂಗಿ
ಗುಲ್ಬದನ್ ಬೇಗಂ ಇದನ್ನು ಬರೆದರು. ನೆಕ್ಸ್ಟ್ ಜಹಾಂಗೀರ್ನಾಮಾ, ಜಹಾಂಗೀರ್ ತನ್ನ ಆತ್ಮಚರಿತ್ರೆ ಬರೆದ. ತುಜೆ ಕಿ ಜಾಂಗ್ರಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ದಕ್ಷಿಣ ಅಮೆರಿಕಾದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತೋದಕ ಸಾಗರ ಪ್ರವಾಹ ಯಾವುದು? ಹಂಬೋಲ್ಟ್ ಪ್ರವಾಹ. ಇದು ಪೇರು ಪ್ರವಾಹ ಅಂತ ಕೂಡ ಕರೀತಾರೆ. ಇದು ಪಶ್ಚಿಮ ತೀರದ ಶೀತ ಸಾಗರ ಪ್ರವಾಹ. ಆಮೇಲೆ ದಕ್ಷಿಣ ಅಮೆರಿಕದ ಬೆಚ್ಚಗಿನ ಪ್ರವಾಹ ಅಂದರೆ ಅದು ಬ್ರೆಜಿಲ್ ಪ್ರವಾಹ ಬರ್ತದೆ. ಓಕೆ, ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯರು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಉಷಾ ಪರಿಣಯಂ ಮತ್ತು ಜಾಂಬವತಿ ಕಲ್ಯಾಣ ಅಂತ ಬರ್ತವೆ. ಇವುಗಳನ್ನು ತೆಲುಗು ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬರಿತಾನೆ. ನೆಕ್ಸ್ಟ್ ಅಮುಕ್ತ ಮೌಲ್ಯದ, ಇದನ್ನು ತೆಲುಗು ಭಾಷೆಯಲ್ಲಿ ಬರೀತಾರೆ. ನೆಕ್ಸ್ಟ್ ಅದೇ ರೀತಿ ಅಲ್ಲಸಾನಿ ಪೆದ್ದನ್ನ ಅವನ ಒಂದು ಟೈಮಲ್ಲಿ ಇರ್ತಾನೆ. ಮನುಚರಿತಂ ಅಂತ ಬರೀತಾನೆ. ಮನುಚರಿತಂ ಅಲ್ಲಸಾನಿ ಪೆದ್ದನ್ನ, ಇವನು ತೆಲುಗು ಕವಿ. ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? 1931ರಲ್ಲಿ. ಸೊ ಇದು 1931ರ ಮಾರ್ಚ್ 5ರಂದು ಗಾಂಧಿ ಮತ್ತು ವೈಸ್ರಾಯ್ ಲಾರ್ಡ್ ಇರ್ವಿನ್ ನಡುವೆ ಒಪ್ಪಂದವಾಗಿ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಗಾಂಧೀಜಿ ಭಾಗವಹಿಸಲು ಒಪ್ಪಿದರು. ಆಮೇಲೆ 1930ರಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ ಮತ್ತು ಉಪ್ಪಿನ ಸತ್ಯಾಗ್ರಹದ ವರ್ಷ. ಆಮೇಲೆ 1932 ಇದು ಪುನಾ ಒಪ್ಪಂದ ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನ. ಪುನಾ ಒಪ್ಪಂದ ಯಾರ ನಡುವೆ ಆಗಿತ್ತು? ಗಾಂಧೀಜಿ ಮತ್ತು ಅಂಬೇಡ್ಕರ್. 1935 ಇದು ಭಾರತ ಸರ್ಕಾರ ಕಾಯ್ದೆ ಬಂದಂಥ ವರ್ಷ. ನೆಕ್ಸ್ಟ್ ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು? ಕನಿಷ್ಕನ ರಾಜಧಾನಿ ಪುರುಷಪುರ. ಕುಶಾನರ ಪ್ರಸಿದ್ಧ ರಾಜ ಕನಿಷ್ಕನ ಪ್ರಥಮ ರಾಜಧಾನಿ ಪುರುಷಪುರ ಅಥವಾ ಇಂದಿನ ಪೇಶಾವರ, ಪಾಕಿಸ್ತಾನದ ಪೇಶಾವರ. ಪಾಟಲಿಪುತ್ರ ಮೌರ್ಯರು ಮತ್ತು ಗುಪ್ತರ ಒಂದು ಪ್ರಸಿದ್ಧ ರಾಜಧಾನಿ. ಆಮೇಲೆ ಕನೌಜ್ ಇದು ಹರ್ಷವರ್ಧನನ ರಾಜಧಾನಿ. ಉಜ್ಜಯಿನಿ ವಿಕ್ರಮಾದಿತ್ಯನ ರಾಜಧಾನಿ ಮತ್ತು ಗುಪ್ತರ ದ್ವಿತೀಯ ರಾಜಧಾನಿ. ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ವಿಕ್ರಮಶಿಲಾವನ್ನು ಸ್ಥಾಪಿಸಿದವರು ಧರ್ಮಪಾಲ. ಬೆಂಗಾಲದ ಪಾಲ ವಂಶದ ದೊರೆ ಧರ್ಮಪಾಲನು ವಿಕ್ರಮಶಿಲಾ ಬೌದ್ಧ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ. ನೆಕ್ಸ್ಟ್ 1ನೇ ಕುಮಾರಗುಪ್ತ, ಇವನು ನಾಲಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾನೆ. ಓಕೆ, ನೆಕ್ಸ್ಟ್ ನೋಡಿ 1962ರ ಭಾರತ ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿ ಆಗಿದ್ದವರು ಯಾರು? ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್. ಕರೆಕ್ಟ್ ಉತ್ತರ ವಿ.ಕೆ. ಕೃಷ್ಣ ಮೆನನ್. 1962ರ ಯುದ್ಧದ ವೈಫಲ್ಯದ ಹೊಣೆ ಹೊತ್ತು ನಂತರ ರಕ್ಷಣಾ ಸಚಿವ ಸ್ಥಾನಕ್ಕೆ ಇವರು ರಾಜೀನಾಮೆ ನೀಡಿದರು. ಓಕೆ, ಭಾರತದ ಮೊದಲ ಗೃಹ ಮಂತ್ರಿ ಯಾರಪ್ಪ? ಸರ್ದಾರ್ ವಲ್ಲಭಭಾಯ್ ಪಟೇಲ್.
ನೆಕ್ಸ್ಟ್ ಇಲ್ಲಿ ಜಗಜೀವನ್ ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಇವರು 1971ರ ಭಾರತ ಪಾಕ್ ಯುದ್ಧದ ಸಮಯದಲ್ಲಿ ಇವರು ರಕ್ಷಣಾ ಸಚಿವರಾಗಿದ್ದರು. ಬ್ರಿಟಿಷ್ ಭಾರತದ ರಾಜಧಾನಿಯು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಎರಡನೇ ಲಾರ್ಡ್ ಹಾರ್ಡಿಂಜ್. 1911ರ ಒಂದು ದೆಹಲಿ ದರ್ಬಾರ್ ನಡೆಸಿ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಿದ ವೈಸ್ರಾಯ್. ನೆಕ್ಸ್ಟ್ ಲಾರ್ಡ್ ಕರ್ಜನ್, ಇವನು 1905ರ ಬಂಗಾಳ ವಿಭಜನೆಗೆ ಕಾರಣರಾದ ವೈಸ್ರಾಯ್. ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಲಾರ್ಡ್ ಡಾಲ್ಹೌಸಿ 1848. ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಂಗ್. ಸೊ ಇವರು ಸತಿ ಸಹಗಮನ ಪದ್ಧತಿ ರಾಜಾರಾಮ್ ಮೋಹನ್ ರಾಯ್ ಇವರಿಗೊಂದಿಗೆ ಸೇರಿಕೊಂಡು 1829 ಅದನ್ನು ನಿಷೇಧ ಮಾಡ್ತಾರೆ. ಓಕೆ, ಅದೇ ರೀತಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇವರನ್ನು ಭಾರತದ ಗವರ್ನರ್ ಜನರಲ್, ಮೊದಲ ಗವರ್ನರ್ ಜನರಲ್ ಅಂತ, ಅಂದರೆ 1833 ಮುಂಚೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರಿತಿದ್ರು, ಓನ್ಲಿ ಬೆಂಗಾಲ್. ಬಟ್ ಈ ಒಂದು 1833 ಚಾರ್ಟರ್ ಆ್ಯಕ್ಟ್ ಆದಮೇಲೆ ಭಾರತದ ಗವರ್ನರ್ ಜನರಲ್ ಅಂತ ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟು ಕ್ಯಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ. ಸಾರಿ, 72nd ಕ್ವೆಶ್ಚನ್ ಮಿಸ್ ಮಾಡಿದೆ. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ್ ಎಲ್ಲಿ ಬರುತ್ತಾ? ದುರ್ಗಾಪುರ್ ಇದು ಪಶ್ಚಿಮ ಬಂಗಾಳದಲ್ಲಿ, ಭಿಲಾಯ್ ಛತ್ತೀಸ್ಗಢ, ರೂರ್ಕೆಲಾ ಜಾರ್ಖಂಡ್ ಈ ಸ್ಥಾವರಗಳು ಸ್ಥಾಪನೆಯಾದವು. ಸೊ ಇವು ಎರಡನೇ ಪಂಚವಾರ್ಷಿಕ ಯೋಜನೆ. ಮಹಲ್ನೋಬಿಸ್ ಮಾದರಿಯಡಿ ಭಾರೀ ಕೈಗಾರಿಕೆಗಳಿಗೆ ಆದ್ಯತೆಯನ್ನು ನೀಡಿ ಈ 3 ಬೃಹತ್ ಉಕ್ಕು ಕಾರ್ಖಾನೆಗಳು ಸ್ಥಾಪನೆಯಾದವು. ಒಂದನೇದ್ದು ಕೃಷಿಗೆ ಹೆಚ್ಚು ಮಹತ್ವವನ್ನು ಕೊಡ್ತು. ಎರಡನೇದ್ದು ಕೈಗಾರಿಕೆ. ಮೂರನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ 1961ರಿಂದ 66 ಸ್ವಾವಲಂಬನೆ ಮತ್ತು ಬೋಕಾರೋ ಈ ಒಂದು ಸ್ಥಾವರ ಕೂಡ ಸ್ಥಾಪನೆ ಆಯಿತು. ನೆಕ್ಸ್ಟ್ ಇದು 69ರಿಂದ 74 ಸ್ಥಿರತೆಯೊಂದಿಗೆ ಬೆಳವಣಿಗೆ. ಓಕೆ, ಸೊ ದುರ್ಗಾಪುರ ಎಲ್ಲಿ ಬರುತ್ತಾ? ಪಶ್ಚಿಮ ಬಂಗಾಳ. ಆಮೇಲೆ ಭಿಲಾಯ್ ಛತ್ತೀಸ್ಗಢ, ರೂರ್ಕೆಲಾ ಒಡಿಸ್ಸಾದಲ್ಲಿ ಬರ್ತದೆ, ನಾಟ್ ಒಡಿಸ್ಸಾ, ಜಾರ್ಖಂಡ್ದಲ್ಲಿ ಬರೋದಿಲ್ಲ, ಒಡಿಸ್ಸಾದ ಒಂದು ಸುಂದರ್ಗಢ ಜಿಲ್ಲೆಯಲ್ಲಿ ಬರುವಂಥ ಪ್ರಮುಖ ಯೋಜಿತ ನಗರ. ನೆಕ್ಸ್ಟ್ ಕ್ವೆಶ್ಚನ್, ಕ್ಯಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಒಂದು ಸಹಕಾರಿಯಾಗಿದೆ. ಇದು ಅಡಿಕೆ ಮತ್ತು ಚಾಕ್ಲೇಟ್. ಸೊ ಇದು ಅಡಿಕೆ ಕರೆಕ್ಟ್ ಆಗುತ್ತೆ. ಕ್ಯಾಂಪ್ಕೋ ಅಂದ್ರೇನು? ದ ಸೆಂಟ್ರಲ್ ಏರಿಕೋನಾಟ್ ಆ್ಯಂಡ್ ಕೋಕೋ ಮಾರ್ಕೆಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಲಿಮಿಟೆಡ್. ಇದು ಒಂದು ಅಡಿಕೆ ಮತ್ತು ಕೋಕೋ ಬೆಳೆಗಾರರ ಒಂದು ಸಹಕಾರಿ ಸಂಸ್ಥೆಯಾಗಿದೆ. ಓಕೆ, ನೆಕ್ಸ್ಟ್ ವಿದ್ಯುತ್ನ ಏಕಮಾನ ಅಂದರೆ ಯೂನಿಟ್, ಅದು ಆಂಪಿಯರ್.
ವಿದ್ಯುತ್ನ ಅಂದರೆ ಕರೆಂಟ್ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಬರುತ್ತೆ? ವಿದ್ಯುತ್ ಪ್ರವಾಹ ಅಂದ್ರೆ ಅದು ಆ್ಯಂಪಿಯರ್ ಅಂತ ಬರುತ್ತೆ. ವಿದ್ಯುತ್ ಪ್ರವಾಹ ಆ್ಯಂಪಿಯರ್. ಬಟ್ ವಿದ್ಯುತ್ ಸಾಮರ್ಥ್ಯ ಆ್ಯಕ್ಚುಲಿ ಇದು ಸಾಮರ್ಥ್ಯ ಅಂತ ಬೇಕು. ಎಲೆಕ್ಟ್ರಿಸಿಟಿ ಕೆಪಾಸಿಟಿ, ಪವರ್, ಎಲೆಕ್ಟ್ರಿಕ್ ಪವರ್ ಅಂದ್ರೆ ವ್ಯಾಟ್ ಬರುತ್ತೆ. ಓಕೆ, ಆಮೇಲೆ ವರ್ಕ್ ಮತ್ತು ಎನರ್ಜಿ, ಕೆಲಸ ಮತ್ತು ಶಕ್ತಿದು ಜೋಲ್ ಬರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯನಾಗಿಲ್ಲ? ನೋಡಿ, ಒಪೆಕ್ ಅಂದರೆ ಏನಿದು? ಇದು ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ದೊಂದು ಸಂಘ ದೇಶ. ಓಕೆ, ಸೊ ಇದು ನಾನು ನಿನ್ನೆ ತಾನೇ ಹೇಳಿದ್ದೀನಿ. ಒಪೆಕ್ ಇದರ ಒಂದು ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಬರ್ತದೆ. ಬಟ್ ಈ ಒಂದು ಪೆಟ್ರೋಲಿಯಂ ರಫ್ತು ದೇಶಗಳ ಒಕ್ಕೂಟದಲ್ಲಿ ಅಲ್ಜೇರಿಯಾ ಬರ್ತದೆ, ಇಕ್ವೆಡಾರ್ ಬರ್ತದೆ, ಆಮೇಲೆ ನೈಜೀರಿಯಾ ಬರ್ತದೆ, ಬಟ್ ಬ್ರೆಜಿಲ್ ಬರೋದಿಲ್ಲ. ಓಕೆ, ಸೊ ಇವಿಷ್ಟು ಒಂದು GK ಕ್ವೆಶನ್ಸ್ಗಳಾಗಿದ್ದವು. ಮುಂದಿನ ಒಂದು ಸೆಷನಲ್ಲಿ ಮತ್ತಷ್ಟು ಕ್ವೆಶನ್ಗಳನ್ನು ಚರ್ಚೆ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.